ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಇವತ್ತು ಮಂಗಳೂರು ಸ್ಟೈಲ್ ಬಾಳೆ ಎಲೆ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ದಿನ ನಂತರ ನಾನು ಮಾಡ್ತಾ ಇರುವಂಥದ್ದು. ಸೊ ಊರಿಗೆ ಹೋಗಿದ್ರು, ಸೊ ಹಾಗಾಗಿ ಎಲೆ ತೊಗೊಂಡ್ಬಂದಿದ್ರು, ಅದಕ್ಕೋಸ್ಕರ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನನ್ನಂತೂ ಫೇವ್ರೆಟ್ ಅಂದರೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಅದರಲ್ಲೂ ಮಂಗಳೂರು ಸ್ಟೈಲ್, ಮಂಗಳೂರಲ್ಲಿ ಹೆಚ್ಚಾಗಿ ಇದನ್ನ ಮಾಡ್ತಾರೆ. ಬಾಳೆ ಎಲೆ ಕಡುಬನ್ನ ಮಾಡ್ತಾರೆ. ಇಲ್ಲಿ ತಗೊಂಡು ಬಂದು ಮಾಡ್ಬೇಕಾದ್ರೆ ಒಂದು ಎಲೆ ಬಾಳೆ ಎಲೆ ಒಂದು ತಗೋಬೇಕಾದ್ರೆ 15 ರೂಪಾಯಿ ಇದೆ. ಸೊ ದುಡ್ಡು ವೇಸ್ಟ್. 15 ರೂಪಾಯಿ ಕೊಟ್ಟು ಒಂದು ಬಾಳೆ ಎಲೆ ತಗೊಂಡು ಅದನ್ನ ತಿಂಡಿ ಮಾಡೋದು. ಸೊ ಹಾಗಾಗಿ ಊರಲ್ಲಿ ಹೋಗಿದ್ರು, ಊರಿಂದ ಬಂದು ತೊಗೊಂಬಂದಿದ್ರು, ಅದನ್ನ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಸಿಂಪಲ್ ಆಗಿ ನಾನು ತಿಳಿಸ್ಕೊಡ್ತೀನಿ, ನೀವು ಕೂಡ ಟ್ರೈ ಮಾಡಬಹುದು. ಅದರಲ್ಲೂ ಕೂಡ ಮಂಗಳೂರು ಅಂದರೆ ಮಂಗಳೂರಲ್ಲಿ ನೀರು ದೋಸೆ, ಪತ್ರೊಡೆ ಅದೆಲ್ಲ ತುಂಬ ಫೇಮಸ್. ಸೊ ಬಾಳೆ ಎಲೆ ಕಡುಬಿಗೆ ತುಳುವಲ್ಲಿ ಬಾಳೆದಿರುತ್ತೆ ಗಟ್ಟಿ ಅಂತ ಹೇಳ್ತೀವಿ. ನಾನು ತುಂಬ ದಿನ ಹೋಗಿತ್ತು ಅನ್ಸುತ್ತೆ ತಿನ್ನದೆ, ಯಾಕಂದರೆ ಎಲೆ ತೊಗೊಂಡು ಬಂದು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಊರಿಗೆ ಹೋದಾಗ ತೊಗೊಂಡು ಬಂದಿದ್ರಲ್ಲ, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು ಅಂತ ಮಾಡಿದೆ. ಅದು ಸೊಸೈಟಿ ಅಕ್ಕಿನ ಮಾಡಿರೋಂಥದ್ದು. ತುಂಬ ಚೆನ್ನಾಗಿ ಬಂದಿತ್ತು. ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಅಂದರೆ ತುಂಬ ದಿನ ನಂತರ, ಆಲ್ಮೋಸ್ಟ್ 1.5-2 ವರ್ಷ ಆಯಿತು ಅನ್ಸುತ್ತೆ ನಾನು ಮಾಡಿದೆ. ಮತ್ತೆ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಅದನ್ನು ಸಿಂಪಲ್ ಆಗಿ ನಿಮಗೆ ಒಂದು 3-4 ನಿಮಿಷದ ಒಳಗಡೆ ವಿಡಿಯೋ ಇರುತ್ತೆ ಇದು ಅಂದ್ಕೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ವಿಡಿಯೋವನ್ನು ಲೆಂತಿ ಮಾಡ್ಕೊಂಡು ಹೋಗಲ್ಲ, ಸಿಂಪಲ್ ಆಗಿ ಬೇಗ 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 ಹೇಳ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕನ್ ಇದೆ, ಅಲ್ಲಿ ಆಲ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸಿಗ್ತದೆ. ನೀವು ಆವಾಗಲೇ ನನ್ನ ವೀಡಿಯೋಗಳನ್ನು ನೋಡಬಹುದು. ಯಾಕಂದರೆ ಹೆಲ್ತ್ ವೀಡಿಯೋಸ್ ಆಗಿರ್ಬೋದು, ಬ್ಲಾಗ್ ಆಗಿರ್ಬೋದು, ಅಂದರೆ ಡೈಲಿ ಇವಾಗ ಹಾಕ್ತಾ ಇಲ್ಲ. ಇನ್ ಬಿಟ್ವೀನ್ ಏನಾದರೂ ಒಂದು ರೆಸಿಪಿ ಮಾಡ್ತಾ ಇದ್ರೆ ಅದನ್ನು ಹಾಕೋಣ ಅಂತ ಅಂದ್ಕೊಂಡು ಮಾಡಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಬಹುದು. ಬನ್ನಿ ಹಾಗಾದರೆ ನೋಡ್ತಾ ಬರೋಣ. ನಾನು ಇದನ್ನು ಬೆಳಿಗ್ಗೆ ನೋಡ್ತಾ ಇರ್ಬೋದು ನೋಡಿ, ಇಷ್ಟು ಎಲೆಗಳನ್ನು ನಾನು ಒರೆಸಿ ಇಟ್ಕೊಂಡಿದ್ದೀನಿ. ಇದು ಇನ್ನು ಎಕ್ಸ್ಟ್ರಾ ಉಳಿದಿರುವಂಥದ್ದು ಇಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಇದು ಬ್ಯಾಟರ್ ರೆಡಿ ಆಗಿದೆ. ಇದು ದೋಸೆ ಅಕ್ಕಿ ನಾನು 3 ಲೋಟ ಅಕ್ಕಿನ ಹಾಕಿದ್ದೆ, ಯಾಕಂದರೆ ಅದು ಜಾಸ್ತಿ ಸೊಸೈಟಿ ಅಕ್ಕಿನ ನಾನು ಊರಿಂದ ತೊಗೊಂಡು ಬಂದಿದ್ದೆ. ಸೊ ಅದರಲ್ಲಿ ಮಾಡೋಣ, ಅಮ್ಮ ಚೆನ್ನಾಗಾಗುತ್ತೆ ಮಾಡು ಅಂತ ಹೇಳಿದರು. ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ, ದೋಸೆ ಅಕ್ಕಿನ ಹಾಕಿರ್ತೀವಲ್ವ, ಅಂದರೆ ಸೊಸೈಟಿ ಅಕ್ಕಿನ 3 ಗ್ಲಾಸ್ ಹಾಕಿದ್ದೀನಿ. ಒಂದು 2-3 ಜನಕ್ಕೆ ಆಗುವಷ್ಟು ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಅಂದರೆ, ನಾವು ಬ್ಯಾಟ್ರನ್ನ ಅಂದರೆ ಕಡಿತೀವಲ್ವ ಅಕ್ಕಿಯನ್ನು, ಅದಕ್ಕೆ ಕಡ್ದಾದ್ಮೇಲೆ ಈ ಥರ ಇರುತ್ತಲ್ಲ, ಅದಕ್ಕೆ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆನ ಹಾಕೊಳ್ಳಿ. ಆವಾಗ ಚೆನ್ನಾಗಿ ಎದ್ದು ಬರುತ್ತೆ ಬಾಳೆ ಎಲೆಯಿಂದ, ತುಂಬ ಚೆನ್ನಾಗಾಗುತ್ತೆ ಬಾಳೆ ಎಲೆ ಗಟ್ಟಿ. ಇದು ನೋಡ್ಬೋದು, ನಾನು ಬಾಳೆ ಎಲೆನ ಫಸ್ಟು ಬಾಡಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಅದು ಹೊರದೋಗುತ್ತೆ. ಸೊ ಹಾಗಾಗಿ ಬಾಳೆ ಎಲೆನ ಫಸ್ಟು ಬಾಡಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಥರ ಫುಲ್ ಬಾಡಿಸ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಬಾಳೆ ಎಲೆ ಏನು ಕಡುಬನ್ನು ಮಾಡೋದಕ್ಕೆ ಈಸಿ ಆಗುತ್ತೆ, ಎಲೆ ಏನು ಹರಿದು ಹೋಗಲ್ಲ. ಸೊ ಹಾಗಾಗಿ ಫಸ್ಟ್ ಎಲ್ಲ ಎಲೆಗಳನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಒಂದು 7-8 ಎಲೆ ತೊಗೊಂಡಿದ್ದೀನಿ ಅನ್ಕೋತೀನಿ. 2-3 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. 3 ಗ್ಲಾಸ್ ಯಾಕೆ ಹಾಕಿದ್ದೀನಿ ಅಂದರೆ, ಅದು ಜಾಸ್ತಿ ಹೇಳ್ತಾರಲ್ಲ, ಅಂದರೆ ಸೊಸೈಟಿ ಅಕ್ಕಿ ಜಾಸ್ತಿ ನಿಮಗೆ ಅನಿಸಲ್ಲ, ಅಂದರೆ ಕಡಿಮೆ ಅನಿಸುತ್ತೆ, ಓದಕ್ಕೆ ಜಾಸ್ತಿ ಬರಲ್ಲ ಅಂತ ಹೇಳ್ತೀವಿ ತುಳುವಲ್ಲಿ. ಸೊ ಹಾಗಾಗಿ ಕಂಪ್ಲೀಟಾಗಿ ನೋಡಿ ಎಲ್ಲ ಎಲೆಗಳನ್ನು ಬಾಡಿಸ್ಕೊಂಡಾಗಿದೆ. ಇವಾಗ ಏನು ಮಾಡ್ತೀನಿ ಅಂದರೆ, ಒಂದೊಂದೇ ಎಲೆಗಳನ್ನು 2 ಭಾಗಗಳನ್ನಾಗಿ ಮಾಡ್ತೀನಿ. ಇಲ್ಲಿ ನೋಡಿ ಈ ಥರ ನಾನು 2 ಪೀಸ್ಗಳಾಗಿ ಮಾಡ್ತೀನಿ. ಒಂದೊಂದೇ ಎಲೆಯಲ್ಲಿ ನಾನು ಬಾಳೆ ಎಲೆ ಗಟ್ಟಿಯನ್ನು ಮಾಡ್ತಾ ಹೋಗ್ತೀನಿ. ತುಂಬಾ ಒಳ್ಳೆಯದು ಬಾಳೆ ಎಲೆಯಿಂದ ನಾವು ಆ ಥರ ಅಡುಗೆಗಳನ್ನು, ತಿಂಡಿ ಆಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ತುಂಬ ಒಳ್ಳೆಯದು. ನೋಡಿ ಈ ಥರ ನಾನಿಲ್ಲಿ ಇಡ್ಲಿದು ಹಂಡೆ ಬರುತ್ತಲ್ವ, ಅದರಲ್ಲಿ ಈ ಥರ ಇಟ್ಟಿದ್ದೀನಿ. ನೋಡು, ಇಲ್ಲಿಯ ನೀರಿಗೆ ಹೇಗೆ ಆಗೋಗಿದೆ ಪಾತ್ರೆ ಅಂತ ನೀವು ನೋಡಬಹುದು. ಈ ಥರ ಒಂದು ಗ್ಲಾಸನ್ನು ಮಿಡಲಲ್ಲಿ ಇಟ್ಟಿದ್ದೀನಿ ನಾನು. ಇವಾಗ ನೋಡಿ, ಈ ಥರ ಒಂದೊಂದು ಪೀಸ್ ಎಲೆಗಳನ್ನ ತಗೊಂಡು ಫುಲ್ಲು ಈ ಥರ ಮೇಲೆಗಳಿಂದ ಕೆಳಗಡೆವರೆಗೆ ಸ್ಪ್ರೆಡ್ ಮಾಡ್ತಾ ಬರಬೇಕು ಬಾಳೆ ಎಲೆಯಲ್ಲಿ. ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ ಇಷ್ಟೇ. ಇದನ್ನು ಇದರ ಕೆಳಗಡೆಯಿಂದ ಈ ಥರ ಮಡಚ್ಕೊಂಡು ಹೋಗಿ, ನಾವು ಪಾತ್ರೆ ಏನು ಇಟ್ಟಿದ್ವಿ ಬಿಸಿ ಆಗೋದಕ್ಕೆ ನೀರು, ಅದ್ರ ಮೇಲೆ ಫುಲ್ಲು ನೋಡಿ ಇಡ್ಲಿ ಹಂಡೆ ಒಳಗಡೆ ಈ ಥರ ಇಟ್ಕೊಂಡ್ರೆ ಆಯಿತು. ಆವಾಗ ಬೇಗ ಬೇಯುತ್ತೆ ನಿಮಗೆ. ನೋಡಿ ಈ ಥರ ಇಟ್ಕೊಂಡ್ರೆ ಆಯಿತು. ಅದಕ್ಕೆ ಸ್ವಲ್ಪ ಹಬೆ ಬರೋದಕ್ಕೆ ಜಾಗ ಬಿಡಬೇಕು. ಫುಲ್ ಕಂಪ್ಲೀಟಾಗಿ ನೋಡಿ ಹಿಟ್ಟಾಗಿದೆ, ನೀರು ಕೂಡ ಬಿಸಿಯಾಗಿ ಕುದೀತಾ ಇದೆ. ಇವಾಗ ಅರ್ಧ ನೋಡ್ತಾ ಇರ್ಬೋದು ಎಲೆ ಹೇಗಾಗಿದೆ ಅಂತ. ಒಂದು ಅರ್ಧ ಬೇಡ, 25 ನಿಮಿಷ ಸಾಕಾಗುತ್ತೆ. 25-30 ನಿಮಿಷ ಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಮುಚ್ಚಳವನ್ನು ಮುಚ್ಚಿಡ್ತಾ ಇದ್ದೀನಿ. ಬೇಯಿಸಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡ್ಬೋದು, ನಾನಿಲ್ಲಿ ಒಂದು 25 ನಿಮಿಷ ಆದ ನಂತರ ತೆಗಿತಾ ಇರುವಂಥದ್ದು. ಆಲ್ಮೋಸ್ಟ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ನೋಡ್ಬೋದು. ನಾವು ಏನು ಅಕ್ಕಿನ ಕಡ್ದಿಟ್ಟಿದ್ದೀವಲ್ಲ, ಅದಕ್ಕೇ ತೆಂಗಿನ ಎಣ್ಣೆನ ಹಾಕಿರೋದ್ರಿಂದ ಎಷ್ಟು ಎಲೆಯಿಂದ ಎಷ್ಟು ಬೇಗ ಎದ್ದು ಬರ್ತಾ ಇದೆ ಅಂತ ನೀವು ನೋಡ್ತಾ ಇರಬಹುದು. ಎಷ್ಟು ಚೆನ್ನಾಗಿ ಎಬ್ಬಿಸಿ, ಅಂದರೆ ನಮಗೆ ಕಷ್ಟ ಆಗೋದಿಲ್ಲ ಬಾಳೆ ಎಲೆಯಿಂದ ಅದು ಎಬ್ಸೋದಕ್ಕೆ. ತೆಂಗಿನ ಎಣ್ಣೆ ಹಾಕಿದರೆ ಅದೊಂದು ಅಡ್ವಾಂಟೇಜ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ನೋಡ್ಬೋದು. ತುಂಬ ಈಸಿ ಆಗುತ್ತೆ, ತುಂಬಾ
ಚೆನ್ನಾಗಾಗತ್ತೆ. ಇದನ್ನು ನಾವು ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಕಾಯಿ ಚಟ್ನಿ ಜೊತೆ ನಾವು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಉಪ್ಪಿನಕಾಯಿ ಮತ್ತು ತೆಂಗಿನೆಣ್ಣೆನ ಹಾಕ್ಕೊಂಡು ತಿಂತಾಯಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.